ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ಸೊ ಜನನಾಯಕನ್ ಡೈರೆಕ್ಟೆಡ್ ಬೈ ವಿನೋದ್. ಸೊ ವಿನೋದ್ ಅವರು ನಿಮ್ಗೆ ಗೊತ್ತಿರೋ ಥರ ತುನಿವು, ವಲ್ಮೈ ಹಾಗೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ತುನಿವು ಸಿನಿಮಾ. ಸೊ ಅದರಿಂದ ಸ್ವಲ್ಪ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರೋದು ಕಾರಣ ಕೂಡ ಅದಕ್ಕೇನೆ. ಹಾಗೆ ಇದು ತಲಪತಿ ವಿಜಯ್ ಅವರ ಲಾಸ್ಟ್ ಫಿಲ್ಮ್ ಅಂತ ಗೊತ್ತೇ ಇರ್ಬೋದು ನಿಮಗೆ. ಸೊ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ಮ KVN ಪ್ರೊಡಕ್ಷನ್ ಹೌಸ್. ಸೊ ಟ್ರೈಲರ್ ಇವತ್ತು ಬಂದಿದೆ. ಅದರಲ್ಲಿ ಸ್ವಲ್ಪ ಕಥೆನ ಹುಡ್ಕೋದಾದರೆ ನಾನು ಕಥೆನ ಅಷ್ಟು ಚೆನ್ನಾಗಿ ಹೇಳಕ್ಕೆ ಬರಲ್ಲ ನನಗೆ. ಬಟ್ ಒಂದು ಫಾದರ್ ಡಾಟರ್ ಎಮೋಷನ್ ಆಗಿರ್ಬೋದು, ಆ್ಯಂಡ್ ಒಬ್ಬ ಕಾಪ್ ಹಾಗೆ ಸ್ವಲ್ಪ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಅದರಿಂದ ಆ್ಯಕ್ಷನ್ ಒಳಗೊಂಡಂಥ ಸಿನಿಮಾ ಇದು ಆಗಿರ್ಬೋದು. ಅದಕ್ಕಿಂತ ಜಾಸ್ತಿ ಎಮೋಷನ್ ಏನಪ್ಪ ಅಂದರೆ ಇದು ತಲಪತಿ ಅವರ ಲಾಸ್ಟ್ ಫಿಲ್ಮ್. ಸೊ ಅದಕ್ಕಿಂತ ಸ್ಟೋರಿ ಏನು ಹೇಳೋಣ ನಾವು ಅಲ್ವಾ, ಅದೇ ಎಮೋಷನ್. ಸೊ ನಾರ್ಮಲ್ ಆಡಿಯನ್ಸ್ಗೆ ತುಂಬ ಮ್ಯಾಟ್ರ್ ಆಗುತ್ತೆ, ಕೆಲವು ಜನಕ್ಕೆ ಫೀಲ್ ಆಗ್ಬೋದು. ನನಗೂ ಕೂಡ ಅದೇ ಆಯಿತು. ತೆಲುಗಿನಲ್ಲಿ ಬಂದಂಥ ಬಾಲಯ್ಯ ಅವ್ರದ್ದು ಯಾವುದದು ಭಗವಂತ್ ಕೇಸರಿ, ಆ ಸಿನಿಮಾ ನನಗೆ ಸ್ವಲ್ಪ ನೆನಪಾಯಿತು. ಶ್ರೀಲೀಲಾ ಹಾಗೂ ಅವರು ಕೂಡ ಇದ್ದಂಥ ಸಿಚುವೇಶನ್ ಏನಿತ್ತು, ಇಲ್ಲಿ ಮಮಿತಾ ಬಿಜ್ಜು ಹಾಗೆ ತಲಪತಿ ವಿಜಯ್ ಅವರ ಸಿಚುವೇಶನ್ ಅಲ್ಲಿ ಏನು ಸೀನ್ಸ್ ಇದಾವಲ್ಲ, ನನಗೆ ಅವೇ ನೆನಪಾದು. ಆ್ಯಂಡ್ ಆ ಒಂದು ಫೈಟಿಂಗ್ ಸೀನ್ ಇದೆಯಲ್ಲ, ಸೇಮ್ ವೆಪನ್ ಅಲ್ಲಿ ಬಾಲಯ್ಯ ಕಡೆನೂ ಇತ್ತು, ಇಲ್ಲಿ ತಲಪತಿ ವಿಜಯ್ ಅವ್ರು ಕೂಡ ಇದೆ. ಗೊತ್ತಿಲ್ಲ ಯಾವ ಥರ ಒಂದು ಸ್ಟೋರಿ ಲೈನ್ ಇರುತ್ತೆ ಅಂತ. ಸೊ ನೋಡುವ. ನಾನು ಇನ್ನೊಂದು ತುಂಬ ಬೇಜಾರಾಗಿದ್ದೇನಪ್ಪ ಅಂದರೆ KVN ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡದವರು. ಸೊ ಅವರು ಇದನ್ನು ಕನ್ನಡಕ್ಕೆ ಡಬ್ ಮಾಡಿಲ್ಲ. ಅದೇ ನಂಗೆ ತುಂಬ ಬೇಜಾರಾಯಿತು. ಏನಕ್ಕೆ ಅಂದರೆ ಬಿಡುಗುರು ನೀನು ಅವ್ರು ಒರಿಜಿನಲ್ ಫಿಲ್ಮ್ಸೇ ನೋಡ್ತಾರೆ ತುಂಬ ಜನ ಅಂತ ಅನ್ಬೋದು. ಬಟ್ ಕನ್ನಡದಲ್ಲೂ ನೋಡೋರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ಡಬ್ ಮಾಡಬೇಕಂತ ಅನ್ನಿಸ್ತು. ಇವರು ತಮಿಳಲ್ಲಿ ಅಷ್ಟೇ ಇದ್ದಿದ್ರೆ ನಾನು ಇದನ್ನ ಮಾತೇ ಹೇಳ್ತಾ ಇರಲಿಲ್ಲ. ಬಟ್ ತೆಲುಗಲ್ಲಿದೆ, ಹಿಂದಿಯಲ್ಲಿದೆ, ತಮಿಳಲ್ಲಿದೆ. ಸೊ ಒನ್ ಥಿಂಗ್ ನೀವೇನೋ ಗೊತ್ತಂದರೆ, ತೆಲುಗಿನ ಜನ ತೆಲುಗಿನಲ್ಲೇ ನೋಡ್ತಾರೆ ತುಂಬ ಜನ, ಹಿಂದಿಯವರು ಹಿಂದಿನೇ ನೋಡ್ತಾರೆ. ಬಟ್ ನಮ್ಮ ಕರ್ನಾಟಕದವ್ರು ಮಾತ್ರನೇ ಯಾವ ಲ್ಯಾಂಗ್ವೇಜ್ ಇರುತ್ತಲ್ಲ ಅದನ್ನೇ ನೋಡ್ತಾರೆ, ತಮಿಳೇ ನೋಡ್ತಾರೆ. ಇನ್ನೂ ಕೆಲವೊಂದು ಕಡೆ ತೆಲುಗಲ್ಲಿ ನೋಡ್ತಾರೆ, ಇನ್ನೊಂದು ಕೆಲವೊಂದು ಕಡೆ ಹಿಂದಿಯಲ್ಲಿ ನೋಡ್ತಾರೆ. ಸೊ ಕನ್ನಡದಲ್ಲಿ ಇದ್ದರೂ ಕೂಡ. ಸೊ ಅದಕ್ಕೇನೋ ಗೊತ್ತಿಲ್ಲ, ಅವ್ರು ಕನ್ನಡದಲ್ಲಿ ಡಬ್ ಮಾಡಿಲ್ಲ. ಸೊ ನನಗೆ ಎಕ್ಸ್ಪೆಷಲಿ ಕನ್ನಡದಲ್ಲಿದ್ದಾಗ ನಾನು ತುಂಬ ಸಿನಿಮಾಗಳು ಹೋಗ್ತೀನಿ. ಬಟ್ ಈ ಸಿನಿಮಾಗೆ ನಾನು ಹೋಗೋದೇ ಇರೋ ಕಾರಣವೇ ಅದು. ಏನಕ್ಕೆ ಅಂದರೆ ನನಗೆ ತಮಿಳ್ ಅರ್ಥ ಆಗೋಲ್ಲ. ಎಷ್ಟೋ ಸಿನಿಮಾಗೆ ಒಂದು 2-3 ಸಿನಿಮಾಗೆ ನಾನು ತುಂಬ ಹೋಗಿದ್ದೀನಿ. ಬಟ್ ನನಗಲ್ಲಿ ಅರ್ಥ ಆಗದೇ ಇರೋ ಕಾರಣ ಅದರ ಲ್ಯಾಂಗ್ವೇಜೇ. ಸೊ ಅದರಿಂದ ನನಗೆಲ್ಲೋ ಫೀಲ್ ಆಗುತ್ತೆ, ಅದು ಏನು ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋದು. ಸೊ ಅದರಿಂದ ನಾನು ಸಿನಿಮಾಗೆ ಬೇರೆ ಲ್ಯಾಂಗ್ವೇಜದ್ದು ಹೋಗಲ್ಲ, ಕನ್ನಡ ಬಿದ್ದರೆ ಮಾತ್ರ ಹೋಗ್ತೀನಿ. ಇನ್ನು ಸ್ವಲ್ಪ ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ಬಟ್ ಅದಕ್ಕೂ ನಾನು ತುಂಬ ಹೋಗಲ್ಲ. ಎಲ್ಲೋ ಕೆಲವೊಂದು ಸಲ ಹೋಗ್ತೀನಿ. ಬಟ್ ಕನ್ನಡದಲ್ಲಿ ಡಬ್ ಇದ್ದಿದ್ರೆ ಫಸ್ಟ್ ಡೇನೇ ರಿವ್ಯೂ ಬರ್ತಾಯಿತ್ತು ಜನನಾಯಕಂದು. ಬಟ್ ರಿವ್ಯೂ ಬರಲ್ಲ ಈಗ, ಬಿಕಾಸ್ ಆಫ್ ನನಗೆ ತಮಿಳ್ ಬರಲ್ಲ. ಸೊ ನೀನು ಗುರು ನೀನು ನೋಡದೇ ಇದ್ದರೆ ನಾವು ನೋಡ್ತೀವಿ ಅನ್ನೋರು ಗೊತ್ತು. ಯಾಕೆಂದರೆ ಇದು ಅವ್ರ ಲಾಸ್ಟ್ ಫಿಲ್ಮ್, ತುಂಬ ಜನ ಹೋಗ್ತಾರೆ. ಬಟ್ ಆಲ್ ದಿ ಬೆಸ್ಟ್ ಅಂತ ನಾನು ಟೀಮಿಗೆ ಹೇಳ್ತೀನಿ. ಸೊ KVN ಪ್ರೊಡಕ್ಷನ್ ಅವರ ಆಗಿದ್ದರಿಂದ ಕನ್ನಡದಲ್ಲಿ ಡಬ್ ಮಾಡಿದರೆ ಚೆನ್ನಾಗಿರೋದು ಅಂತ ತುಂಬ ಅನ್ನಿಸ್ತು. ಬಟ್ ಗೊತ್ತಿಲ್ಲ ಯಾಕೆ ಅವ್ರ ಅಭಿಪ್ರಾಯ ಯಾವ ಥರ ಇದೆ ಅಂತ. ಒಟ್ಟಿನಲ್ಲಿ ಲಾಸ್ಟ್ ಫಿಲ್ಮ್. ಟಿಕೆಟ್ ಪ್ರೈಸ್ ಮಾತ್ರ ಹೈ ಲೆವೆಲ್, 800 800ರಿಂದ 1000 ಬರೀ ಇದು ಸಿಂಗಲ್ ಸ್ಕ್ರೀನ್ಸಲ್ಲಿ. ಇನ್ನು ಮಲ್ಟಿಪ್ಲೆಕ್ಸಲ್ಲಿ ಯಾವ ರೇಂಜಿಗೆ ಇರುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಅವ್ರ ಫ್ಯಾನ್ಸಿಗೆ ಆ್ಯಂಡ್ ಸಿನಿಮಾ ಆಡಿಯನ್ಸ್ಗೆ ಒಂದೊಳ್ಳೆ ಸಿನಿಮಾ ಇದಾಗಲಿ ಅಂತ ನಾನು ಕೇಳ್ತಾ, ಸೊ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೆಲವು ಜನ ಅನ್ಬೋದು, ಹೋಗೋ ಗುರು ನಿಂದು ಯಾವನು ರಿವ್ಯೂ ನೋಡ್ತಾನೆ, ನಿಂದು ರಿವ್ಯೂಕ್ಕಿಂತ ನಾನು ಸಿನಿಮಾ ಹೋಗಿ ನೋಡ್ತೀನಿ ಅಂತ. ಹೋಗಿ ನೋಡಿ. ಸೊ ನಾನು ಹೋಗಿ ನೋಡ್ತಿದ್ದೆ, ಬಟ್ ಅದು ಕನ್ನಡದಲ್ಲಿ ಇಲ್ಲ ಇರೋ ಕಾರಣ ನನಗೆ ಅದು ತುಂಬ ಬೇಜಾರಾಯಿತು. ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ, ಒಂದು ಡಿಸ್ಕಷನ್ನು. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್. ಇನ್ನೊಂದು ರಾಜಾಸಾಬ್ ಕನ್ನಡದಲ್ಲಿದೆ, ಅದರ ರಿವ್ಯೂ ಕೂಡ ಬರ್ಬೋದು, ಸಿನಿಮಾದ ರಿವ್ಯೂ. ಸೈನಿಂಗ್ ಆಫ್ ಕಾರ್ತಿಕ್.